ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪಾರು ಇಂಗ್ಲಿಷ್ ಕ್ಲಾಸಸ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದೇನೆ. ಸೊ ಅದರಲ್ಲಿ ಯಾವ್ದು ಅಬ್ಜೆಕ್ಟಿವ್, ಯಾವುದು ನೌನು, ಯಾವ್ದು ಅಡ್ವರ್ಬು, ಯಾವುದು ವರ್ಬು ಅನ್ನೋದನ್ನು ನಾವೇನು ಮಾಡೋಣ ಇವತ್ತಿನ ತರಗತಿಯಲ್ಲಿ ಗುರುತಿಸ್ತಾ ಹೋಗೋಣ. ಸೊ ಫಸ್ಟ್ ಒಂದು ನಾವು ಏನು ಮಾಡೋಣ, ಪಾರ್ಟ್ಸ್ ಆಫ್ ಸ್ಪೀಚ್. ಟೋಟಲ್ ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ ಇದಾವಪ್ಪ ಅಂದರೆ ಟೋಟಲಿ 8 ಪಾರ್ಟ್ಸ್ ಆಫ್ ಸ್ಪೀಚ್ ಇದಾವೆ. 8 ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನು ನಾವೇನು ಮಾಡೋಣ, ಪ್ರತಿಯೊಂದನ್ನು ಏನು ಮಾಡೋಣ ಇವತ್ತು ನೋಡ್ತಾ ಹೋಗೋಣ. ಓಕೆನಾ? ಸೊ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಂದ್ರೆ 8 ಪಾರ್ಟ್ಸ್ ಆಫ್ ಸ್ಪೀಚ್ ಬರ್ತವೆ. ಆ 8 ಪಾರ್ಟ್ಸ್ ಆಫ್ ಸ್ಪೀಚಸ್ಗಳನ್ನ ಏನು ಮಾಡೋಣ ತಿಳ್ಕೊಳ್ತಾ ಹೋಗೋಣ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಐಡೆಂಟಿಫೈ ದ ಕರೆಕ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ದ ಈಚ್ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ಸೊ ಈ ಸೆಂಟೆನ್ಸ್ ಅಲ್ಲಿ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನು ಐಡೆಂಟಿಫೈ ಮಾಡ್ಬೇಕಂತ ಹೇಳಿದ್ದಾರೆ. ಸೊ ಫಸ್ಟ್ ಒಂದು ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ ನೋಡ್ರಿ, ಜೂಮ್ ಮಾಡ್ತೀನಿ ರೀ, ನಿಮಗೆ ಕಾಣಿಸೋದಿಲ್ಲ. ಫಸ್ಟ್ ಒಂದು ಕೊಟ್ಟಿದ್ದಾರೆ, ಯಾವುದಪ್ಪ ಅಂದರೆ ಐಡೆಂಟಿಫೈ ದ ನೌನ್ ಅಂತ ಹೇಳಿದ್ದಾರೆ. ಸೊ ನೌನ್ ಬಗ್ಗೆ ಐಡೆಂಟಿಫೈ ಮಾಡಂತ ಹೇಳಿದ್ದಾರೆ. ದ ಕ್ಯಾಟ್ ಈಸ್ ಸ್ಲೀಪಿಂಗ್, ದ ಕ್ಯಾಟ್ ಈಸ್ ಸ್ಲೀಪಿಂಗ್. ಸೊ ಕ್ಯಾಟ್ ಅನ್ನೋದು ಏನಾಗುತ್ತೆ, ನಮಗೆ ನೌನ್ ಆಗುತ್ತೆ. ದ ಕ್ಯಾಟ್ ಫಸ್ಟ್ ಒನ್, ದ ಅನ್ನೋದೇನು, ದ ಕ್ಯಾಟ್ ಅನ್ನೋದೇನಾಗುತ್ತೆ, ಓನ್ಲಿ ಕ್ಯಾಟ್ ಈಸ್ ಎ ನೌನ್. ಐಡೆಂಟಿಫೈ ದ ವರ್ಬ್, ವರ್ಬ್ ಅಲ್ಲಿ ನಾವು V1, V2, V3 ನೋಡ್ತೀವಿ. ಸೊ V1, V2, V2, V3 ಅಂತ ಏನು ಮಾಡ್ತೀವಿ, ಈ ರೀತಿ 3 ಟೈಪ್ಸ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. V4 ಕೂಡ ಬರುತ್ತೆ, ಬಟ್ ಅದು V1 ಪ್ಲಸ್ ING ಅಂತ ಏನು ಮಾಡ್ತೀವಿ ಆ್ಯಡ್ ಮಾಡ್ತೀವಿ ನಾವು. ಓಕೆನಾ? ಅಷ್ಟನ್ನು ನಾವೇನು ಮಾಡ್ತೀವಿ ನೋಡ್ತಾ ಹೋಗ್ತೀವಿ. ಓಕೆ, ನಾನು ಇಲ್ಲಿ ಏನು ಕೇಳಿದಾರಪ್ಪ ಅಂತಂದರೆ ಇಲ್ಲಿ ವರ್ಬ್ ಯಾವುದು ಅಂತ ಕೇಳಿದ್ದಾರೆ. ಸೊ ನಾವು ವರ್ಬ್ ಯಾವುದಪ್ಪ ಅಂತಂದರೆ ರನ್ಸ್ ಅನ್ನೋದೇನಾಗುತ್ತೆ ಅಲ್ಲಿ ವರ್ಬ್ ಆಗ್ತಾ ಹೋಗುತ್ತೆ. ಯಾವುದು ವರ್ಬ್ ಆಗ್ತತ್ತಪ್ಪ ಅಂತಂದರೆ ರನ್ ಅನ್ನೋದೇನಾಗುತ್ತೆ ಅಲ್ಲಿ ವರ್ಬ್ ಆಗುತ್ತೆ. ಯಾವುದು ವರ್ಬ್ ಆಗುತ್ತೆ ಅಂದರೆ ರನ್ಸ್. ರನ್ಸ್ ಯಾವುದಪ್ಪ ಅಂದ್ರೆ, ಒಂದು ನಿಮಿಷ ಗೊತ್ತಿಲ್ಲ. ಓಕೆ, ರನ್ಸ್ ಅನ್ನೋದೇನಾಗುತ್ತೆ ಅಲ್ಲಿ ವರ್ಬ್ ಆಗ್ತಾ ಹೋಗುತ್ತೆ. ಯಾವ್ದು ವರ್ಬ್ ಆಗ್ತಾ ಹೋಗುತ್ತಪ್ಪ ಅಂದರೆ ರನ್ಸ್ ಅನ್ನೋದು ವರ್ಬ್ ಆಗುತ್ತೆ. ಸೊ ಇಲ್ಲಿ ರನ್ಸ್ ಅಂತ ಏನಕ್ಕೆ ಬಂತಪ್ಪ ಅಂದರೆ ಶಿ ಅಂದರೆ ಈ, ಶಿ, ಇಟ್ ಇದು ಯಾವ ಟೆನ್ಸಲ್ಲಿ ಇದೆಯಪ್ಪ ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇದೆ. ಸೊ ಹಂಗಾಗಿ ಶಿ ಅನ್ನೋದು ಸಿಂಗ್ಯುಲರ್. ಸೊ ಹಂಗಾಗಿ ಅಲ್ಲಿ ಏನು ಮಾಡ್ತೀವಿ, ಎಸ್ ಅನ್ನು ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಥರ್ಡ್ ಒನ್, ಐಡೆಂಟಿಫೈ ದ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಯಾವುದು ಅಂತ ನಾವು ಐಡೆಂಟಿಫೈ ಮಾಡಬೇಕು. ಅಡ್ಜೆಕ್ಟಿವ್ ಯಾವಾಗಲೂ ಏನು ಮಾಡುತ್ತೆ ಅಂದರೆ ನೌನನ್ನು ಡಿಸ್ಕ್ರೈಬ್ ಮಾಡ್ತಾ ಹೋಗುತ್ತೆ. ಸೊ ಇಟ್ ಈಸ್ ಎ ಬ್ಯೂಟಿಫುಲ್ ಫ್ಲವರ್, ಬ್ಯೂಟಿಫುಲ್ ಫ್ಲವರ್. ಸೊ ಇಲ್ಲಿ ಅಡ್ಜೆಕ್ಟಿವ್ ಯಾವುದಂದ್ರೆ ಬ್ಯೂಟಿಫುಲ್ ಅನ್ನೋದೇನಾಗುತ್ತೆ ಇಲ್ಲಿ ಅಡ್ಜೆಕ್ಟಿವ್ ಆಗ್ತಾ ಹೋಗುತ್ತೆ. ಯಾವ್ದು ಅಡ್ಜೆಕ್ಟಿವ್ ಆಗುತ್ತೆ, ಬ್ಯೂಟಿಫುಲ್ ಅನ್ನೋದು. ಈ ಅಡ್ಜೆಕ್ಟಿವ್ ಗುಡ್, ಟಾಲ್, ಥಿನ್, ಶಾರ್ಟ್ ಇವೆಲ್ಲ ಏನಾಗ್ತಾ ಹೋಗ್ತಪ್ಪ ಅಂದರೆ ಅಡ್ಜೆಕ್ಟಿವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಫೋರ್ತ್ ಒನ್ನು, ಐಡೆಂಟಿಫೈ ದ ಪ್ರನೌನ್. ಪ್ರನೌನ್ ಯಾವುದಪ್ಪ ಅಂತಂದರೆ ಸೊ ಹಿ ಅನ್ನೋದು ಏನಾಗುತ್ತೆ ಇಲ್ಲಿ ಪ್ರನೌನ್ ಆಗ್ತಾ ಹೋಗುತ್ತೆ. ಪ್ರನೌನ್ ಅಲ್ಲಿ ಐ, ವಿ, ಯು, ಹಿ, ಶಿ, ಇಟ್, ದೇ. ಇಷ್ಟು ಪ್ರನೌನ್ಸ್ ಅನ್ನು ಏನು ಮಾಡ್ತೀವಿ ನಾವು ನೋಡ್ತಾ ಹೋಗ್ತೀವಿ. ಸೊ ಅಲ್ಲಿ ಪ್ರನೌನ್ ಯಾವುದಂತ ಕೇಳಿದಾರಪ್ಪ ಅಂತಂದರೆ ಹಿ ಅನ್ನೋದು ಪ್ರನೌನು. ಐ, ವಿ, ಯು, ಈ, ಶಿ, ಹಿಟ್ ಅನ್ನೋದು ಪ್ರನೌನ್ಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಫಿಫ್ತ್ ಒನ್, ಐಡೆಂಟಿಫೈ ದ ಹೆಡ್ವರ್ಬ್ಸ್. ಹೆಡ್ವರ್ಬ್ಸ್ ಯಾವಾಗಲೂ ಅಡ್ಜೆಕ್ಟಿವ್ ಅನ್ನು ಡಿಸ್ಕ್ರೈಬ್ ಮಾಡ್ತಾ ಹೋಗುತ್ತೆ ಅಥವಾ ವರ್ಬ್ ಅನ್ನು ಡಿಸ್ಕ್ರೈಬ್ ಮಾಡ್ತಾ ಹೋಗುತ್ತೆ. ಅದನ್ನ ಏನಂತ ಕರಿತೀವಿ ನಾವು, ಹೆಡ್ವರ್ಬ್ ಅಂತ ಕರಿತೀವಿ. ಸೊ ಇಲ್ಲಿ ಯಾವುದಪ್ಪ ಹೆಡ್ವರ್ಬ್ ಅಂದರೆ ಶಿ ಸಿಂಗ್ಸ್ ಸ್ವೀಟ್ಲಿ. ಸ್ವೀಟ್ಲಿ ಅನ್ನೋದು ಏನಾಗುತ್ತೆ ಅಲ್ಲಿ ಹೆಡ್ವರ್ಬ್ ಆಗಿ ಆಕ್ಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಸಿಕ್ಸ್ತ್ ಒನ್, ಐಡೆಂಟಿಫೈ ದ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಅಂತಂದ್ರೆ ಅದೇನು ಮಾಡುತ್ತೆ, ಒಂದು ಡೈರೆಕ್ಷನ್ ಅನ್ನು ಕೊಡ್ತಾ ಹೋಗುತ್ತೆ. ಯಾವುದಕ್ಕೆ ಡೈರೆಕ್ಷನ್ ಕೊಡ್ತಾ ಹೋಗುತ್ತೆ ಅಂದರೆ ಅಲ್ಲಿರ್ತಕ್ಕಂಥ ನೌನ್ ಆರ್ ಸಬ್ಜೆಕ್ಟ್ಗೆ ಏನು ಮಾಡುತ್ತೆ, ಡೈರೆಕ್ಷನ್ ಅನ್ನು ಕೊಡ್ತಾ ಹೋಗುತ್ತೆ. ಸೊ ಯಾವುದಪ್ಪ ಇಲ್ಲಿ ಪ್ರಿಪೋಸಿಷನ್ ಅಂದರೆ ಆನ್ ಅನ್ನೋದು ಪ್ರಿಪೋಸಿಷನ್ ಆಗ್ತಾ ಹೋಗುತ್ತೆ. ಆನ್, ಇನ್, ಇಂಟು, ಬಿಫೋರ್, ಆಫ್ಟರ್ ಇವೆಲ್ಲ ಏನಾಗ್ತಾವಪ್ಪ ಅಂದರೆ ಪ್ರಿಪೋಸಿಷನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಸೆವೆಂತ್ ಒನ್, ಐಡೆಂಟಿಫೈ ದ ಕಂಜಕ್ಷನ್. ಕಂಜಕ್ಷನ್ ಯಾವುದಂತ ಕೇಳ್ತಾ ಇದ್ದಾರೆ. ಸೊ ಕಂಜಕ್ಷನ್ ಮೀನ್ಸ್ ಇಟ್ ಲಿಂಕ್ಸ್ ಬಿಟ್ವೀನ್ ಟು ವರ್ಡ್ಸ್ ಆರ್ ಟು ಸೆಂಟೆನ್ಸ್. ಎರಡು ಪದಗಳನ್ನು, ಎರಡು ವಾಕ್ಯಗಳನ್ನು ಲಿಂಕ್ಸ್ ಕೊಡ್ತಕ್ಕಂಥದ್ದು ಕಂಜಕ್ಷನ್ ಅಂತೀವಿ. ಕಂಜಕ್ಷನ್ ಅನ್ನು ಇನ್ನೊಂದು ಅರ್ಥದಲ್ಲಿ ಏನಂತೀವಪ್ಪ ಅಂತಂದ್ರೆ ಲಿಂಕರ್ಸ್ ಅಂತ ಕೂಡ ನಾವು ಕರಿತಾ ಹೋಗ್ತೀವಿ. ಇಲ್ಲಿ ನೋಡಿ, ಐ ವಾಂಟೆಡ್ ಟು ಗೋ ಬಟ್ ಇಟ್ ವಾಸ್ ರೈನಿಂಗ್. ಐ ವಾಂಟೆಡ್ ಟು ಗೋ ಬಟ್ ಅನ್ನೋದೇನಾಗುತ್ತೆ, ಇದು ಕಂಜಕ್ಷನ್ ಆಸ್ ಇಟ್ ವಾಸ್ ರೈನಿಂಗ್. ಅಲ್ಲಿ ಬಟ್ ಅನ್ನೋದೇನಾಗುತ್ತೆ ಲಿಂಕ್ ಆಗಿ ಎರಡು ವಾಕ್ಯಗಳ ನಡುವೆ ಜಾಯಿಂಟ್ ಆಗಿ ಏನು ಮಾಡ್ತಾ ಇದೆ, ವರ್ಕ್ ಮಾಡ್ತಾ ಇದೆ.
ನೆಕ್ಸ್ಟ್ 8th ಒನ್, ಐಡೆಂಟಿಫೈ ದ ಇಂಟರ್ಜೆಕ್ಷನ್. ಇಂಟರ್ಜೆಕ್ಷನ್ಸ್ ಅಂದರೆ ಭಾವೋದ್ವೇಗ ಅಂತ ಹೇಳ್ತೀವಿ. ಸೊ ಹುರೆ, ಹೋ, ಉಷ್, ಹೋ ಅಂತ ಈ ಥರ ಪದಗಳೇನಾದರೂ ಬಂದರೆ ಅವನ್ನ ಏನು ಕರಿತೀವಿ, ಇಂಟರ್ಜೆಕ್ಷನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಹೋ ದಟ್ ಈಸ್ ಅಮೇಝಿಂಗ್. ಸೊ ಇಲ್ಲಿ ಹೋ ಅನ್ನೋದು ಏನಾಗುತ್ತೆ, ಇಲ್ಲಿ ಇಂಟರ್ಜೆಕ್ಷನ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ 9ನೇದು, ಐಡೆಂಟಿಫೈ ದ ನೌನ್. ನೌನ್ ಯಾವ್ದು ಹೇಳ್ರಿ ಅಂತ ಹೇಳ್ತಾ ಇದ್ರಿ. ಆನೆಸ್ಟ್ ಈಸ್ ದ ಬೆಸ್ಟ್ ಪಾಲಿಸಿ. ಸೊ ಆನೆಸ್ಟ್ ಈಸ್ ಎ ನೌನ್, ಬಟ್ ಆನೆಸ್ಟ್ ಈಸ್ ಅನ್ಕೌಂಟೇಬಲ್ ನೌನ್. ಬಟ್ ಇಲ್ಲಿ ನಾವು ಆನೆಸ್ಟ್ ಅನ್ನ ಬಿಫೋರ್ ಬಳಸಿರೋದು, ಆನೆಸ್ಟೇ ಮೇನ್ ಥಿಂಗ್ ಆಗಿ ತಗೊಂಡಿರೋದ್ರಿಂದ ಆನೆಸ್ಟ್ ಈಸ್ ದ ಬೆಸ್ಟ್ ಪಾಲಿಸಿ ಅಂದ್ರೆ ಆನೆಸ್ಟ್ ಈಸ್ ಎ ನೌನ್ ಆಗ್ತಾ ಹೋಗುತ್ತೆ. ಐಡೆಂಟಿಫೈ ದ ವರ್ಬ್. ವರ್ಬ್ ಅನ್ನು ಹೇಳಿದ್ದೀನಿ ಆಲ್ರೆಡಿ, V1 V2 V3. ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ಸೊ ಫ್ಲೈ ಅನ್ನೋದು ಏನಾಗುತ್ತೆ ಅಲ್ಲಿ ವರ್ಬ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 11ನೇದು, ಐಡೆಂಟಿಫೈ ದ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಇಸ್ ಅನ್ನ ವರ್ಬ್ನ ಬಗ್ಗೆ ಮತ್ತು ನೌನ್ನ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಕ್ಕಂಥದ್ದು. ದಿಸ್ ಈಸ್ ಎ ಲಾರ್ಜ್ ಹೌಸ್. ಲಾರ್ಜ್ ಅನ್ನೋದು ಏನಾಗುತ್ತೆ ಅಲ್ಲಿ ಅಡ್ಜೆಕ್ಟಿವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 12ನೇದು, ಐಡೆಂಟಿಫೈ ದ ಅಡ್ವರ್ಬ್. ಸೊ ಲಾರ್ಜ್ ಅನ್ನೋದು ಅಡ್ಜೆಕ್ಟಿವ್ ಆಗುತ್ತೆ. ನೆಕ್ಸ್ಟ್ ಅಡ್ವರ್ಬ್ ಯಾವುದಪ್ಪ ಅಂದ್ರೆ ಈ ಸ್ಪೋಕ್ ಪೊಲೈಟ್ಲಿ. ಸೊ ಪೊಲೈಟ್ಲಿ ಅನ್ನೋದು ಏನಾಗುತ್ತೆ ಅಲ್ಲಿ ಅಡ್ವರ್ಬ್ ಆಗುತ್ತೆ. ಯಾವಾಗಲೂ ಕೆಲವಿಂದ ಎಂಡ್ ಆಗಿದ್ರೆ ಕೆಲವೊಂದು ಅದೇನಾಗುತ್ತೆ ಅಡ್ವರ್ಬ್ ಆಗಿ ಆಕ್ಟ್ ಮಾಡುತ್ತೆ. ಬಟ್ ಕೆಲವೊಂದು ಟೈಮ್ ಎಲ್ ವೈ ಬಂದರೂ ಕೂಡ ಅದೇನಾಗುತ್ತೆ ಅಡ್ಜೆಕ್ಟಿವ್ ಆಗುತ್ತೆ. ಸ್ವಲ್ಪ ಅದು ನೌನ್ ಬಗ್ಗೆ ಡಿಸ್ಕ್ರೈಬ್ ಮಾಡಿದ್ರೆ ಅದು ಅಡ್ಜೆಕ್ಟಿವ್ ಆಗಿ ಆಕ್ಟ್ ಆಗುತ್ತೆ. ಸೊ ಅಲ್ಲಿರ್ತಕ್ಕಂಥ ವರ್ಬ್ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಾ ಇದ್ರೆ ನಮಗೆ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಅದು ಅಡ್ವರ್ಬ್ ಆಗಿ ಏನು ಮಾಡುತ್ತೆ ಆಕ್ಟ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ 13ನೇ ಕ್ವಶನ್ ಏನಿದೆ ಅಂದ್ರೆ ಐಡೆಂಟಿಫೈ ದ ಪ್ರನೌನ್. ದೇ ಆರ್ ಪ್ಲೇಯಿಂಗ್ ಔಟ್ಸೈಡ್. ಸೊ ಪ್ರನೌನ್ ಯಾವ್ದು ಅಂತ ಐಡೆಂಟಿಫೈ ಮಾಡ್ರಿ ಅಂತ ಹೇಳ್ತಾ ಇದ್ರೆ. ಸೊ ಪ್ರನೌನ್ ಹೇಳಿದೀನಿ, ಈ ಶಿ, ಐ ವಿ ಯು, ಈ ಶಿ ಇಟ್ ಅನ್ನೋದು ಪ್ರನೌನ್ ಆಗುತ್ತೆ. ಸೊ ಇಲ್ಲಿ ದೇ ಅನ್ನೋದು ಏನಾಗುತ್ತೆ ಪ್ರನೌನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 13ನೇದಾಯ್ತು ದೇ. 14ನೇದು ಐಡೆಂಟಿಫೈ ದ ಪ್ರಿಪೋಸಿಷನ್. ಪ್ರಿಪೋಸಿಷನ್ ಏನ್ ಮಾಡುತ್ತೆ ನೌನ್ಗೆ ಡೈರೆಕ್ಷನ್ ಕೊಡ್ತಾ ಹೋಗುತ್ತೆ. ದ ಡಾಗ್ ಸ್ಲೆಪ್ಟ್ ಅಂಡರ್ ದ ಟ್ರೀ. ಡಾಗ್ ಮಲ್ಕೊಂಡ್ಬಿಟ್ಟಿದೆ ಎಲ್ಲಿ, ಅಂಡರ್ ದ ಟ್ರೀ. ಅಂಡರ್ ಈಸ್ ಎ ಪ್ರಿಪೋಸಿಷನ್. 5th ಒನ್, ಐಡೆಂಟಿಫೈ ದ ಕಂಜೆಕ್ಷನ್. ಕಂಜೆಕ್ಷನ್ ಐಡೆಂಟಿಫೈ ಮಾಡ್ರಿ ಅಂತ ಹೇಳ್ತಾ ಇದ್ದಾರೆ. ಶಿ ಸ್ಟಡಿಡ್ ಹಾರ್ಡ್ ಸೊ ಶಿ ಪಾಸ್ಡ್. ಅಲ್ಲಿ ಕಂಜೆಕ್ಷನ್ ಅಂದ್ರೆ ಇಟ್ ಲಿಂಕ್ ಬಿಟ್ವೀನ್ ಟು ವರ್ಡ್ಸ್ ಆರ್ ಟು ಸೆಂಟೆನ್ಸ್ ದಟ್ ಈಸ್ ಎ ಕಂಜೆಕ್ಷನ್ಸ್. ಶಿ ಸ್ಟಡಿಡ್ ಹಾರ್ಡ್ ಸೊ ಇಫ್ ಶಿ ಪಾಸ್ಡ್. ಸೊ ಇಲ್ಲಿ ಕಂಜೆಕ್ಷನ್ ಯಾವ್ದಾಗಿದ್ರೆ ಸೊ ಅನ್ನೋದು ಏನಾಗುತ್ತೆ ಇಲ್ಲಿ ಕಂಜೆಕ್ಷನ್ ಆಗುತ್ತೆ. ಸೊ ಇಷ್ಟು ಇವತ್ತಿನ ತರಗತಿಯಲ್ಲಿ ನಾವೇನ್ ಮಾಡಿದೀವಪ್ಪ ಅಂದ್ರೆ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದು ಕ್ವಶನ್ಸ್ಗಳ ಕ್ವಿಜ್ ಅನ್ನ ಇಲ್ಲಿ ಅಟೆಂಡ್ ಮಾಡಿದ್ವಿ. ಕ್ವಿಜ್ ಅಂದ್ರೆ ಒಂಥರ ಸೆಂಟೆನ್ಸ್ ಅಲ್ಲಿ ನಾವುಗಳನ್ನ ಐಡೆಂಟಿಫೈ ಮಾಡ್ತಾ ಹೋದ್ವಿ. ಈ ತರ ನಮ್ಗೆ ಐಡೆಂಟಿಫೈ ಮಾಡೋದ್ರಿಂದ ನಮ್ಗೆ ಎಕ್ಸಾಮ್ ಅಲ್ಲಿ ನಮ್ಗೆ ಈಸಿಯಾಗಿ ಏನ್ ಮಾಡ್ಬೋದು, ಯಾವ್ದು ಕಂಜೆಕ್ಷನ್, ಯಾವ್ದು ಅಡ್ಜೆಕ್ಟಿವ್, ಯಾವ್ದು ಅಡ್ವರ್ಬ್ ಅನ್ನೋದನ್ನ ನಾವೇನ್ ಮಾಡ್ಬೋದು ಐಡೆಂಟಿಫೈ ಮಾಡ್ತಾ ಹೋಗ್ಬೋದು. ಸೊ ಈ ಕ್ಲಾಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ಒಂದು ವಿಡಿಯೋನ ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.